ಹೇಳ್ರಪ್ಪ ಹೇಳ್ರು. ಮೋದಿಯವ್ರ ಪರಿವಾರದ ಬಗ್ಗೆ ಇವತ್ತು ಡೀಟೇಲ್ಸ್ ಎಲ್ಲ ಬಂದಿದೆ. ತಮ್ಮ ಏನು ಮಾಡ್ತಿದ್ದಾರೆ, ತಂಗಿ ಏನು ಮಾಡ್ತಿದ್ದಾರೆ, ಇನ್ನೊಬ್ಬ ತಮ್ಮ ಏನು ಮಾಡ್ತಾರೆ ಅಂತ. ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ ಒಬ್ರು ನಿಮ್ದು ರಿಟೈರ್ ಆಗಿ ಮನೇಲಿದ್ದಾರೆ, ಒಬ್ರು ಮೋಟರ್ ರಿಪೇರಿ ಮಾಡ್ತಿದ್ರಂತೆ, ಅವ್ರ ಪಾಡ್ಗೆ ಅವ್ರು ಮನೇಲಿದ್ದಾರಂತೆ, ಎಲ್ಲ ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಅವ್ರು ಬೇಕಾದ್ರೆ ಅವ್ರ ಫೋನಲ್ಲಿ ಟಚ್ ಮಾಡಿ ಬೈ ಕೇಸ ಬೈ ಅಂತ ಕೇಳ್ಕೊಂಡ್ರು. ನನ್ನ ಮಗನ್ಗೆ MP ಸೀಟ ಒಂದ್ ಕೆಲಸ ಮಾಡಿ ಸರ್, ಅಮೆರಿಕಾದಲ್ಲಿ ನನ್ನ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಏನ್ ಕ್ಯಾಶ ಇಲ್ಲ ಕೂದ್ಲ ಅಷ್ಟಕ್ಕೆ ಸೀಮಿತ. ಪರಿವಾರ ಇದೆಯೋ ಇಲ್ಲವೋ ಮುಖ್ಯ ಅಲ್ಲ. ನಿನ್ನ ಪರಿವಾರಕ್ಕೆಂದೇ ನಿನ್ನ ಜೀವನವನ್ನ ಮೀಸಲಿಟ್ಟಿರುವ ಪ್ರಶ್ನೆ ಎದ್ದೇಳ್ತಾ ಇರೋದು ಇವತ್ತು. ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಡೈಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದೀರಾ? ಆಗಿದ್ರೆ ಈ ಚಾನಲ್ ಒಂದ್ಸತಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲಿ ಚಾನಲ್ ಚೆಕ್ ಮಾಡಿ ನೋಡಿ. ಡೈಲಿ 100% ವಿನ್ನಿಂಗ್ ಫ್ರೀ ಪ್ರಿಡಿಕ್ಷನ್ ಹೇಳ್ತಿದ್ದಾರೆ. ಒಂದ್ಸಲಿ ಚಾನಲ್ ಚೆಕ್ ಮಾಡಿ. ಜಾಯಿನ್ ಆಗಬೇಕು ಅನ್ಸಿದ್ರೆ ಜಾಯಿನ್ ಆಗಿ, ಇಲ್ಲಾಂದ್ರೆ ಬೇಡ. ಒಂದ್ಸಲಿ ಚಾನಲ್ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪರಿವಾರವೇ ರಾಜ್ಯ, ನನ್ನ ಪರಿವಾರವೇ ದೇಶ ಅನ್ನೋ ಪ್ರಶ್ನೆ ಹೇಳ್ತಾ ಇರೋದು. ಅಧಿಕಾರವೆಂದರೆ ನಾನು ಬಿಟ್ಟರೆ ಮಗ, ಬಿಟ್ಟರೆ ಮೊಮ್ಮಗ, ಬಿಟ್ಟರೆ ಮರಿಮಗ ಎಂಬ ಪರಿವಾರವಾದದ ಪ್ರಶ್ನೆ ಹೇಳ್ತಾ ಇರೋದು ಇವಾಗ. ನೀನಾದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ, ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿ ಇರ್ಬೇಕು, ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಗೆ ನೇರವಾದ ಪರಿವಾರ ಅಂತ ಯಾವುದೂ ಇಲ್ಲದೆ ಇರ್ಬೋದು, ಅವ್ರದ್ದೇ ಕುಟುಂಬದ ಮುಂದಿನ ಪೀಳಿಗೆಗಾಗಿ. ತಂಗಿಯಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಇರ್ಬೋದು ಬೇಕಾದ್ರೆ. ಹಾಗೆ ಪರಿವಾರ ಇದೆಯಾ ಇಲ್ವಾ? ಅಲ್ಲ. ಪರಿವಾರವಾದದ ಹಿಂದಿನ ಚಿಂತನೆ, ಆಸೆ, ಬಯಕೆ ಮತ್ತು ದುರಾಸೆ ಏನು ಅನ್ನೋದು ಪ್ರಶ್ನೆ ಇರೋದು ಪರಿವಾರದಲ್ಲಿ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಪರಿವಾರ ಆಯ್ತು, ಪರಿವಾರ ಇಲ್ಲ, ಇಲ್ದಿದ್ರೆ ಏನೀಗ? ನಿಮ್ಗಂಟೇನು ಗತಿ ಯಾರಿಗಾದ್ರೂ? ಚರ್ಚಿತ ವಿಷಯ ಆಗ್ಲೇಬೇಕಿರ್ಲಿಲ್ಲ. ಯಾಕಾಗಬೇಕದು? ಇದ್ದವ್ರೇನ್ ಮಾಡಿದ್ದೀರಪ್ಪ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಜೀವನಾನೇ ಸಾಬಿಸ್ಬಿಟ್ಟಿದ್ದೀರಿ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿ ಮೊಮ್ಮಕ್ಕಳು. ನಿಮ್ಮಂತ ಕಚಡ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ. 100 ಇನ್ನೆಷ್ಟೋ 100 ವರ್ಷಕ್ಕೆ ಹುಟ್ಟೋದು, ಹುಟ್ಟುವ ಮಗು. ಅಷ್ಟು ದುರಾಲೋಚನೆ. ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳೋಣ, ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.